ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಬಾಳಿ. ಏಕೆ ಅಂತಂದರೆ ಬೇವು ಬೆಲ್ಲ ತಿಂದು ಒಂದು ಸಿಹಿ ಇರಲಿ ಒಂದು ಕಹಿ ಇರಲಿ ಜೀವನದಲ್ಲಿ, ಎರಡೂ ಇದ್ರೇ ಜೀವನ ಅಲ್ವಾ. ಎಲ್ಲರಿಗೂ ಕೂಡ ನನ್ನಿಂದ ಒಂದು ಬೇಡ್ಕೊಳ್ಳೋದೇನು ಅಂತಂದರೆ ದೇವ್ರನ್ನ ಎಲ್ಲರ ಬದುಕಲ್ಲೂ ಒಂದು ಸಂತೋಷ ನೆಮ್ಮದಿ ಅಂದರೆ ಸಿಹಿ ತುಂಬಿರಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನನ್ನ ಸಬ್ಸ್ಕ್ರೈಬರ್ ಅಂದರೆ ನನ್ನ ಫ್ಯಾಮಿಲಿ ಇದ್ದಾಗೆ. ಅದಕ್ಕೋಸ್ಕರನೇ ನಿಮ್ಮೆಲ್ಲರಿಗೋಸ್ಕರ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಎಲ್ಲರೂ ಕೂಡ ಚೆನ್ನಾಗಿರಿ ಅಂತ ಕೂಡ ಕೇಳ್ಕೊಳ್ತೀನಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇವತ್ತಂತೂ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇನ್ನೇನು ಭೂಮಿ ಮನೆ ಬಿಟ್ಟು ಹೋಗೋ ಟೈಮ್ ಹತ್ರ ಬಂದೇ ಬಿಟ್ಟಿದೆ. ಕೊನೆವರೆಗೂ ವಿಡಿಯೋನ ನೋಡಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ನೆನ್ನೆ ಅಂತೂ ತುಂಬಾ ಖುಷಿ ಆಗಿದೆ ನನಗೆ. ಸೊ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ. ನಿಜವಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಂಥ ವರ್ಷ ಬರೋಷ್ಟರಲ್ಲಿ ನನ್ನ ಒಂದು ಗೋಲ್ ಇದೆ. ನೋಡೋಣ ಗೋಲ್ ದಾಟೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ. ಒಂದು 50,000 ಜನ ಆದರೂ ಸಬ್ಸ್ಕ್ರೈಬರ್ ಆಗಬೇಕನ್ನೋ ಒಂದು ಗೋಲ್ ಆಸೆ ಇಟ್ಕೊಂಡಿದ್ದೀನಿ. ನನಗಿರೋದು 1,00,000. ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಈ ವಿಡಿಯೋ ಮುಖಾಂತರ ಇವತ್ತು ಹೇಳಿರ್ತೀನಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನಿಲ್ಲಿ ಭಾಗ್ಯಮ್ಮನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಏನಂತ ಅಂದರೆ ನಕ್ಲೀಸ್ ಇರುತ್ತಲ್ವ, ಆ ನಕ್ಲೀಸ್ನ ನೀವು ನೋಡಿದ್ರಲ್ವ, ಅದನ್ನು ಚಿತ್ರ ಬರೆದ್ಬಿಟ್ಟು ತೋರಿಸಿ ಅದು ಹೇಗಿದೆ ಅಂತ ನೋಡಿಬಿಟ್ಟು ಅದರಿಂದ ಭೂಮಿ ತಂದೆ ತಾಯಿನ ಹುಡ್ಕೋಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತೇಳಿ ಅಜಿತ್ ಕೇಳ್ತಾ ಇರ್ತಾನೆ. ಸೊ ಆವಾಗ ಭಾಗ್ಯಮ್ಮ ಇದ್ಕೊಂಡು ಅದು ಸ್ವಲ್ಪ ದಿನ ತುಂಬ ದಿನ ಆಯಿತು ಅದನ್ನು ನೋಡಿ, ಸ್ವಲ್ಪ ನೆನಪಿದೆ ಸ್ವಲ್ಪ ನೆನಪಿಲ್ಲ, ಆದರೂ ಇದನ್ನೇ ಹೆಲ್ಪ್ ಮಾಡ್ತೀನಿ ಅಂತ ಕೂಡ ಅಲ್ಲಿ ಭಾಗ್ಯಮ್ಮ ಒಂದು ಪೇಪರ್ನ ಈಸ್ಕೊಂಡು ಬರಿತಾ ಇರ್ತಾರೆ. ಸೊ ಎಲ್ಲರೂ ಹಬ್ಬ ಮಾಡ್ಕೊಳ್ತಾ ಇರ್ತಾರೆ ಮನೇಲಿ. ಹಬ್ಬ ಮಾಡಬೇಕಾದಾಗ ಯುಗಾದಿ ಹಬ್ಬ ಆಗಿರುತ್ತೆ ಇವತ್ತು ನಮ್ಮ ಸೀರಿಯಲಲ್ಲಿ ಕೂಡ. ಸೊ ಈ ಒಂದು ಯುಗಾದಿ ಹಬ್ಬದಲ್ಲಿ ಬ್ಯುಸಿ ಇರೋದ್ರಿಂದ ಸಾಹೇಬರು ಒಂದು ಕಡೆ ಭಾಗ್ಯಮ್ಮನ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಇನ್ನೇನು ಆ ನಕ್ಲೀಸ್ನ ನೆನ್ಪು ಮಾಡಿಕೊಂಡು ಚಿತ್ರನ ಬಿಡಿಸ್ತಾರೆ ಭಾಗ್ಯಮ್ಮ. ಬಿಡಿಸಿ ಆದಮೇಲೆ ಭೂಮಿ ಕೂಡ ಪೂಜೆಗಂತ ಕರೆಯೋಣಂತ ಇವ್ರನ್ನ ಮೇಲಕ್ಕೆ ಬರ್ತಾ ಇರ್ತಾಳೆ. ಮೇಲಕ್ಕೆ ಇನ್ನೇನು ಬಂದಾಯಿತು. ಇವರು ಚಿತ್ರ ಬಿಡಿಸ್ತಲೇ ಇರ್ತಾರೆ. ಅಜಿತ್ ಒಂದು ಕಡೆ ಯೋಚನೆ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಇನ್ನೇನು ಬಂದ ತಕ್ಷಣ ಭೂಮಿ ಚಿತ್ರ ನೋಡಿದ ತಕ್ಷಣ ಅವಳು ಸುಮ್ಮನೆ ಇರೋದಿಲ್ಲ. ಏನಂತಾಳೆ ಗೊತ್ತಾ, ಈ ನಕ್ಲೀಸ್ಗೆ ಇನ್ನೊಂದು $1 ಬರುತ್ತೆ ಮತ್ತು ಆ ಕಡೆ ಈ ಕಡೆ ಇನ್ನೊಂಚೂರು ಬೇರೆ ಡಿಸೈನ್ ಕೂಡ ಬರುತ್ತೆ ಅಂತ ಹೇಳಿಬಿಡ್ತಾಳೆ. ಹಂಗೆ ಹೇಳಿದ ತಕ್ಷಣ ಅಜಿತ್ ಇದ್ಕೊಂಡು ತುಂಬ ಶಾಕಿಂದ ಹಿಂದಕ್ಕೆ ತಿರುಗಿ ನೋಡ್ತಾನೆ. ಹಾಗಾದರೆ ನೀನು ಈ ನಕ್ಲೀಸ್ನ ನೋಡಿದೀಯ ಭೂಮಿ, ನೀನು ಈ ನಕ್ಲೀಸ್ ಬಗ್ಗೆ ನಿನಗೆ ಗೊತ್ತೇ ಇರುತ್ತೆ, ಹಾಗಾಗಿ ನೀನು ನನಗೆ ಯಾಕೆ ಹೇಳಿಲ್ಲ ಅಂತೇಳಿ ತುಂಬಾ ಶಾಕಿಂದ ಅಜಿತ್ ಕೂಡ ಕೇಳ್ತಾನೆ. ಆಗ ಭೂಮಿ ಉಲ್ಟಾ ಹೊಡಿತಾಳೆ ಈ ಮಾತಿಗೆ. ನನಗೆ ಯಾವತ್ತೋ ಒಂದಿನ ಅಮ್ಮ ತೋರಿಸಿದ್ರು ಸಾಹೇಬ್ರೆ, ಅವತ್ತು ನೋಡಿದ್ದೆ ನಾನು. ಸೊ ತೋರಿಸಿರೋದಲ್ಲ, ನಾನು ಹೇಳಿದ್ರು ನನಗೆ ಅಮ್ಮ ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ನೆನ್ಪು ಮಾಡಿಕೊಂಡು ನಾನು ಆ ರೀತಿ ಅಂದೆ ಅಂತ ಹೇಳ್ಬಿಟ್ಟು ನಕ್ಲೀಸ್ ವಿಷಯನ ಅಲ್ಲಿ ಸಾಹೇಬ್ರಿಗೆ ಹೇಳಲೇ ಇಲ್ಲ ಭೂಮಿ, ಮುಚ್ಚಿಟ್ಬಿಟ್ಲು ಅವರಿಂದ. ಯಾಕೆ ಅಂದರೆ ಅವಳಿಗೆ ಮನೆ ಬಿಟ್ಟು ಹೋಗೋ ಟೈಮ್ ಹತ್ರ ಬಂದಿದೆ, ಅದರ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದಾಳೆ ಅವಳು. ಅವಳು ಮನಸ್ಫೂರ್ತಿ ಪ್ರೀತಿ ಇಟ್ಕೊಂಡು ಅವ್ರನ್ನ ಹೇಗೆ ಬಿಟ್ಟು ಹೋಗ್ಬೇಕು ಅನ್ನೋದು ಗೊತ್ತಿಲ್ಲದ ಒದ್ದಾಡ್ತಾ ಇದ್ದಾಳೆ. ಸೊ ಅವ್ರನ್ನ ಏನು ಸಹಾಯ ಕೇಳಬಾರ್ದು ಅನ್ನೋದು ಕೂಡ ಅವಳ ಮನಸ್ಸಲ್ಲಿ ತುಂಬ ಉದ್ದೇಶ ಇರುತ್ತೆ. ಸೊ ಹಾಗಾಗಿ ಇನ್ನೇನು ಹಿಂಗೆ ಹೇಳಿದ ತಕ್ಷಣ ಇನ್ನೇನು ಮಾಡ್ತಾರೆ ಅವರು ಕೂಡ ಅಜಿತ್ತು. ಸರಿ ಆಯಿತು ಆಗಿದ್ರೆ ಸಾರಿ ನಮ್ಮ ಕಡೆಯಿಂದ ಈ ರೀತಿ ಕೇಳಿದ್ಕೆ ಅಂತ ಕೂಡ ಅಜಿತ್ ಭೂಮಿನ ಸಾರಿ ಕೇಳ್ತಾನೆ. ಇನ್ನೇನು ನೀನು ನೋಡಿಯೇ ಬಿಟ್ಟಿದ್ದೀಯ ಅಂತ ಅಂದಾಗ ತುಂಬ ಬೇಜಾರಾಗ್ಬಿಡುತ್ತೆ ಭೂಮಿಗೆ ಅಂತೇಳಿ ಸಾರಿ ಕೇಳ್ತಾನೆ. ಇನ್ನು ನಕ್ಲೀಸ್ನ ನೋಡಿಕೊಂಡು ಈ ನಕ್ಲೀಸ್ನ ಇಟ್ಕೊಂಡು ನಾನು ಹುಡ್ಕೋಕ್ಕೆ ತುಂಬಾ ಸಹಾಯ ಆಗುತ್ತೆ, ಇದನ್ನು ನೋಡಿಕೊಂಡು ನನ್ನ ಕೆಲಸನ ಇನ್ಮೇಲೆ ಶುರು ಮಾಡ್ಕೊತೀನಿ ಅಂತ ಕೂಡ ಅಜಿತ್ ಹೇಳ್ತಾನೆ. ಸೊ ಬನ್ನಿ ಇನ್ನು ಪೂಜೆಗೆ, ಕೆಳಗಡೆ ಎಲ್ಲ ಪೂಜೆ ಕಾಯ್ತಿದ್ದಾರೆ ಅಂತೇಳಿ ಭೂಮಿ ಅಜಿತ್ನಿಗೆ ಹೇಳಿ ಕೆಳಕ್ಕೆ ಹೋಗ್ತಾಳೆ. ಸೊ ಇನ್ನೇನು ಅಜಿತ್ ಕೂಡ ಅಷ್ಟೇ ಯೋಚನೆ ಮಾಡಿಕೊಂಡು ಆ ನಕ್ಲೀಸ್ನ ನೋಡಿಕೊಂಡು ಇನ್ನು ಫಸ್ಟ್ ಪೂಜೆಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಪೂಜೆಗೆ ಹೋಗ್ತಾನೆ. ಇನ್ನೇನು ಎಲ್ಲ ಯುಗಾದಿ ಆಗಿರೋದ್ರಿಂದ ತುಂಬ ವಿಶೇಷವಾಗಿ ಪೂಜೆ ಮಾಡಿ ಮನೆಯವರೆಲ್ಲ ಸೇರಿ ತುಂಬ ಚೆನ್ನಾಗೆಲ್ಲ ರೆಡಿ ಆಗಿ ಎಲ್ಲರೂ ಕೂಡ ಇನ್ನು ಅಜ್ಜಿ ಹೇಳ್ತಾರೆ ಭೂಮಿಗೆ ಮಂಗಳಾರತಿ ಮಾಡಮ್ಮ ಅಂತ ಹೇಳಿಬಿಟ್ಟು. ಸೊ ಭೂಮಿ ಕೂಡ ಮಂಗಳಾರತಿನ ಮಾಡೋಕ್ಕೆ ಶುರು ಮಾಡ್ಕೋತಾಳೆ. ಎಲ್ಲರಿಗೂ ಕೂಡ ಮಂಗಳಾರತಿನ ಕೊಡ್ತಾಳೆ. ಯಾಕೆಂದರೆ ಅವಳೇ ಮನೆ ಸೊಸೆ ಆಗಿರೋದ್ರಿಂದ ಅವಳೇ ಪೂಜೆ ಮಾಡಬೇಕಲ್ವ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಮಂಗಳಾರತಿ ಕೊಟ್ಟು ಎಲ್ಲರಿಗೂ ಕೈ ಮುಗಿದು ಆಮೇಲೆ ಬೇವು ಬೆಲ್ಲ ಹಂಚಮ್ಮ ಅಂತೇಳಿ ಹೇಳ್ತಾರೆ. ಸೊ ಇನ್ನು ಶ್ರವಣ್ ಇದ್ಕೊಂಡು ಈ ಟೈಮಲ್ಲಿ ನನಗೆ ತುಂಬ ಖುಷಿ ಆಗ್ತಿದೆ. ಈ ವರ್ಷ ಯುಗಾದಿ ಹಬ್ಬ ಏಕೆಂದರೆ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ. 21 ವರ್ಷದಿಂದ ನಮ್ಮ ಶಾರದಾ ಇಲ್ದಲೇ ನಾವು ಹಬ್ಬ ಮಾಡಿದ್ವಿ, ಆದರೆ ಇವತ್ತು ನಮ್ಮ ಶಾರದಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾನೆ. ಅಷ್ಟರಲ್ಲೇ ಭೂಮಿ ಇದ್ಕೊಂಡು ದೊಡ್ಡ ಸಾಹೇಬ್ರೆ ನೀವು ಬರೆದಿಟ್ಕೊಳ್ಳಿ, ಇಂಥ ವರ್ಷಕ್ಕೆ ಶಾರದಮ್ಮನಿಗೆ ಎಲ್ಲ ನೆನಪು ಬಂದಿರುತ್ತೆ, ನನ್ನ ಮಾತನ್ನ ಬರೆದಿಟ್ಕೊಳ್ಳಿ ಅಂತ ಕೂಡ ಭೂಮಿ ಹೇಳ್ತಾಳೆ. ಇನ್ನೇನು ಬೇವು ಬೆಲ್ಲ ಎಲ್ಲರಿಗೂ ಕೊಡೋಕೆ ಹೋದಾದ್ಮೇಲೆ ಎಲ್ಲರೂ ಇಸ್ಕೊಂಡು ತಿಂತಾರೆ. ಇನ್ನು ಮತ್ತು ಫೈನಲಿ
ಸಂಗೀತ ಹೇಳ್ತಾರೆ ಭೂಮಿ ಕೊಡು ಅಂತ ಹೇಳಿಬಿಟ್ಟು ಅಜಿತನಿಗೆ. ಅವರು ಬೆಲ್ಲ ಒಂದು ಕೊಡ್ತಾನೆ. ಬೆಲ್ಲ ಒಂದೇ ಯಾಕೆ ಸಾಹೇಬ್ರೆ ಕೊಟ್ಟಿದ್ದು ಅಂತ ಕೇಳಿದಾಗ, ನಿನ್ನ ಜೀವನದಲ್ಲಿ ಸಿಹಿ ಇರಲಿ ಅಂತ ಹೇಳೋದಕ್ಕಿಂತ ಮುಂಚೆನೇ ಯಾರಿಗೆ ಏನು ಸಿಗಬೇಕೋ ಅದು ಸಿಗಲಿ ಬಿಡು ಅಂತೇಳಿ ಸುಮ್ಮನೆ ಕೊಟ್ಟು ಸುಮ್ಮನಾಗ್ತಾನೆ. ಇನ್ನೇನು ಅದೆಲ್ಲ ಆದಮೇಲೆ ಇಲ್ಲಿ ಒಂದು ಕಡೆ ಇವತ್ತು ಭಾಗ್ಯಮ್ಮ ಕೂಡ ಒಂದು ಟೈಮಿಂಗ್ಸ್ಗೆ ಒಂದು ಹುಷಾರಿಲ್ಲದಕ್ಕೋಸ್ಕರ ಅವರು ಜೈಲಿಂದ ಈಚೆ ಬಂದಿರ್ತಾರೆ. ಅವರು ಕೂಡ ಹೋಗೋ ಟೈಮ್ ಹತ್ರ ಬಂದೇ ಬಿಟ್ಟಿದೆ. ಇವತ್ತು ಅವರು ಜೈಲಿಗೆ ಹೋಗ್ಬೇಕೀಗ ವಾಪಸ್ಸು. ತುಂಬ ನೊಂದ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಜೈಲಿಗೆ ಹೋಗೋಕ್ಕೆ ಅಜಿತ್ ಕೂಡ ಕರ್ಕೊಂಡು ಹೋಗೋಕ್ಕೆ ರೆಡಿ ಇರ್ತಾನೆ. ಒಂದು ಕಡೆ ಭೂಮಿ ತುಂಬ ಫೀಲ್ ಮಾಡ್ಕೊತಾಳೆ. ಫೀಲ್ ಮಾಡ್ಕೊಂಡಿದ್ದಾದಮೇಲೆ, ಅಮ್ಮ ಹೇಗಮ್ಮ ಇವತ್ತೊಂದಿನ ಇಲ್ಲೇ ಇರಮ್ಮ ಅಂತೇಳಿ ಬೇಡ್ಕೊಳಕ್ಕೂ ಟೈಮ್ ಆಗಲ್ಲ ಭೂಮಿ, ನಾಳೆ ಆದರೂ ಕೂಡ ನಾನು ಹೋಗಲೇಬೇಕು, ಏನು ಮಾಡೋಕ್ಕಾಗೋದಿಲ್ಲ ಅಂತ ಕೂಡ ಭೂಮಿಗೆ ಹೇಳ್ತಾನೆ. ಇನ್ನು ಇಲ್ಲಿದ್ಕೊಂಡು ಮನೆಯವರೆಲ್ಲ ತುಂಬ ಬೇಜಾರು ಮಾಡಿಕೊಂಡು, ದಯವಿಟ್ಟು ನಮ್ಮನ್ನು ಇಷ್ಟು ದಿನದಲ್ಲಿ ನಿಮ್ಮನ್ನು ಯಾರೂ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಏನಾದರೂ ಇದ್ದರೆ ಒಂದು ವೇಳೆ ಕ್ಷಮೆ ಇರಲಿ ಅಂತ ಕೂಡ ಸಂಗೀತ ಕೇಳ್ಕೊತಾಳೆ. ಅಯ್ಯೋ ಇಲ್ಲಪ್ಪ, ಆ ರೀತಿಯೆಲ್ಲ ಇಲ್ಲಿ ಮನೇಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಅಂತೇಳಿ ಭಾಗ್ಯಮ್ಮ ಹೇಳಿ ಭೂಮಿನ ಹಗ್ ಮಾಡ್ಕೋತಾರೆ. ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ. ಒಂದು ಕಡೆ ಇಲ್ಲಿ ಇವರಿಬ್ಬರು ಮಾತ್ರ ನಗ್ತಾ ಇರ್ತಾರೆ. ಯಾಕೆಂದರೆ ದೇವಿಯನಿಗೂ ಅಂಜುಗೂ ನಗುನೇ ಅಲ್ವಾ ಅವಳಿಗೆ ನೋವಾದರೆ. ಸೊ ಇನ್ನೇನು ಎಲ್ಲ ಆದಮೇಲೆ ಕಳಿಸ್ಕೊಡೋಕ್ಕೆ ತುಂಬ ನೊಂದ್ಕೊತಾಳೆ ಭೂಮಿ ಅಂತೂ. ತುಂಬ ಸಂಕಟ ಪಡ್ತಾಳೆ. ಏನು ಮಾಡ್ಬೇಕನ್ನೋದೇ ಅವಳಿಗೆ ಗೊತ್ತಿರಲ್ಲ. ಅಮ್ಮ ಅಂತ ಹೇಳ್ಬಿಟ್ಟು ಅಂದಾಗ, ಕಂದ ಏನು ಬೇಜಾರು ಮಾಡ್ಕೊಬೇಡ ಕಂದ, ಈ ಮನೇಲಿ ಇನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ, ಯೋಚನೆ ಮಾಡಬೇಡ ಅಂತ ಭಾಗ್ಯಮ್ಮ ಕೂಡ ಹೇಳ್ತಾರೆ. ಇನ್ನು ಅವ್ರ ಅಮ್ಮನ, ಅಮ್ಮ ನಿನ್ಗೇನಾದರೂ ದಯವಿಟ್ಟು ನಾನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಕ್ಷಮಿಸಮ್ಮ ಅಂತ ಕೂಡ ಕೇಳ್ಕೊತಾಳೆ. ಅಯ್ಯೋ ಕಂದ, ನೀನು ಆ ರೀತಿ ಮಾಡೋದೇ ಇಲ್ಲಮ್ಮ, ನೀನು ಚೆನ್ನಾಗಿ ನೋಡ್ಕೊಂಡಿದ್ದೀಯ ಅಂತ ಕೂಡ ಶಾರದಮ್ಮ ಹೇಳ್ತಾರೆ. ಭಾಗ್ಯಮ್ಮ ಹೇಳ್ತಾರೆ. ಇನ್ನೇನು ಅದೆಲ್ಲ ಆದಮೇಲೆ ಇನ್ನು ಎಲ್ಲರೂ ಕೂಡ ಏನೇ ಮಾತಾಡಿದ್ರು ಕೂಡ ಅವ್ರು ಜೈಲಿಗೆ ಹೋಗಲೇಬೇಕು, ನೀವು ಅಪರಾಧಿ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಎಲ್ಲರೂ ಕೂಡ ಪೊಲೀಸ್ ಅಧಿಕಾರಿನೇ ಇದ್ದಾರೆ, ನಿಮ್ಮನ್ನ ಈಚೆ ಕರ್ಕೊಂಡು ಬಂದೇ ಬರ್ತಾರೆ ಅಂತ ಸಂಗೀತ ಕೂಡ ಹೇಳ್ತಾಳೆ. ಇನ್ನು ಈ ಟೈಮಲ್ಲಂತೂ ಭೂಮಿ ತುಂಬ ನೊಂದ್ಕೊಂಡು ಅಜಿತ್ನ ಹಗ್ ಮಾಡಿಕೊಂಡು ಸಾಯ್ಬ್ರಿ ಅಂತೇಳಿ ತುಂಬಾ ಫೀಲ್ ಮಾಡ್ಕೋತಾ ಇರ್ತಾಳೆ. ಇನ್ನು ಅವಳು ನೋವನ್ನ ಸಂಕಟನ ತಡೆಯೋಕ್ಕೆ ಆಗ್ತಿರಲ್ಲ ಅಜಿತನಿಗೆ, ಅಷ್ಟು ಬೇಜಾರಾಗ್ತಾ ಇರುತ್ತೆ. ಸೊ ಇನ್ನೇನು ಅವರು ಕೂಡ ಭಾಗ್ಯಮ್ಮ ಹಿರಿಯರ ಆಶೀರ್ವಾದನೆಲ್ಲ ತೊಗೊತಾರೆ. ಅಜ್ಜಿದು ಅದೆಲ್ಲ ತೊಗೊಂಡು ನೀವು ಬೇಗ ಬರ್ತೀರಾ, ಹೋಗಿ ನೀವು ಅಪರಾಧಿಗಳಲ್ಲ ಅಂತ ಹೇಳಿ ಈಚೆ ಬರ್ತೀರಾ ಅಂತ ಶ್ರವಣ್ ಕೂಡ ಹೇಳ್ತಾನೆ. ಇನ್ನು ಫೈನಲಿ ಭೂಮಿ ಅಳಬೇಕಾದಾಗ ಶ್ರವಣ್ ಕೂಡ ಬಂದು ಭೂಮಿಗೆ ಸಮಾಧಾನ ಮಾಡ್ತಾನೆ. ಅಳ್ಬೇಡಮ್ಮ, ಎಲ್ಲ ಒಳ್ಳೇದಾಗುತ್ತೆ, ಈಚೆ ಕರ್ಕೊಂಡು ಬಂದೇ ಬರ್ತೀವಿ ಭಾಗ್ಯಮ್ಮನ, ನೀವು ಯೋಚನೆ ಮಾಡಬೇಡಿ ಅಂತ ಕೂಡ ಶ್ರವಣ್ ಹೇಳ್ತಾನೆ. ಅದೆಲ್ಲ ಆದಮೇಲೆ ಅವರು ಭಾಗ್ಯಮ್ಮ ಮಗಳಿಗೆ ಇನ್ನೊಂದು ಸರಿ ಹೇಳಿಬಿಟ್ಟು ಹಗ್ ಮಾಡಿಕೊಂಡು ಸರಿ ಹೊರಡ್ತೀನಿ ನಾನು ಅಂತ ಕೂಡ ಹೊರಡ್ತಾರೆ. ಇನ್ನೆಲ್ಲರೂ ಕೂಡ ಕೈ ಮುಗಿತಾಳೆ, ಹೋಗ್ಬಿಟ್ಟು ಬರ್ತೀನಿ ಅಂತ ಕೂಡ ತುಂಬ ನೊಂದ್ಕೋತಾರೆ ಮನೆಯವರೆಲ್ಲ ಕೂಡ. ಇನ್ನು ನಚ್ಚಿನೂ ಅಷ್ಟೇ ಅವ್ರ ಅಮ್ಮನ ಹಗ್ ಮಾಡಿಕೊಂಡು ತುಂಬ ಫೀಲ್ ಮಾಡ್ಕೋತಾನೆ. ಅಂದರೆ ತಾಯಿ ಮಕ್ಕಳು ಸೆಂಟಿಮೆಂಟ್ ಅಂದರೆ ಆಗಿರುತ್ತಲ್ವ. ಸೊ ಹಾಗಾಗಿ ತುಂಬ ಬೇಜಾರು ಮಾಡಿಕೊಂಡು ಇನ್ನು ಏನೇ ಆದರೂ ಕೂಡ ಅವ್ರು ಹೋಗಲೇಬೇಕು ಜೈಲಿಗೆ. ಹೋಗಿಲ್ಲ ಅಂತಂದರೆ ಕಾನೂನಲ್ವ ಅದು. ಸೊ ಹಾಗಾಗಿ ಇನ್ನು ಭಾಗ್ಯಮ್ಮ ಜೈಲಿಗೆ ಮತ್ತೆ ಹೊರಟರು. ಇಲ್ಲಿ ಇನ್ನು ಅಷ್ಟರಲ್ಲೇ ಅಜಿತು ಜೈಲಿಗೆ ಕರ್ಕೊಂಡು ಬಂದು ಜೈಲಿಗೆ ಬಿಟ್ಬಿಟ್ಟು ಒಬ್ಬನೇ ಯೋಚನೆ ಮಾಡಿಕೊಂಡು ಕೂತಿರ್ತಾನೆ ಅಜಿತು. ಭೂಮಿ ಯಾಕೆ ಆ ರೀತಿ ಹಗ್ ಮಾಡಿ ನನ್ನ ತುಂಬ ನೋವು ತಿಂದಳವಳು, ಅಂದರೆ ನೋವು ಅನುಭವಿಸಿದ್ಲು, ನನಗೆ ಯಾಕೋ ಅನ್ನಿಸ್ತಾ ಇದೆ ಅವಳು ನನ್ನ ತುಂಬ ಪ್ರೀತಿ ಮಾಡ್ತಿದ್ದಾಳೆ ಅಂತ. ಬಟ್ ಈ ಕ್ಲಾರಿಟಿನ ನಾನು ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿಬಿಟ್ಟು ಅಜಿತು ಫೋನ್ ಮಾಡ್ತಾನೆ. ಯಾರಿಗೆ? ಸತ್ಯಣ್ಣಂಗೆ ಫೋನ್ ಮಾಡಿ, ಎಲ್ಲಿದ್ದೀವಿ ಸತ್ಯಣ್ಣ ಅಂದಾಗ, ನಿಮ್ಮ ಮನೆ ತೆಗಿದ್ದೀನಿ ಕಣಪ್ಪ ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ನೀವೊಂದು ಕೆಲಸ ಮಾಡಿ, ಅಲ್ಲಿಂದ ಹೊರಟ್ಬಿಟ್ಟು ಬಂದ್ಬಿಡಿ ಈ ಕಡೆಗೆ ಅಂತ ಹೇಳಿದಾಗ, ಯಾಕೋ ಅಂತ ಕೇಳ್ತಾನೆ. ಭೂಮಿ ಏನು ಮಾಡ್ತಿದ್ದಾಳಲ್ಲಿ ಅಂತ ಹೇಳಿದಾಗ, ನಿನಗೆ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಿದ್ದಾಳೆ ಕಣೋ ಭೂಮಿ ಅಂತ ಕೂಡ ಹೇಳಿದಾಗ, ಸರಿಯಾಗಿದ್ದರೆ ನೀವು ಹೊರಟ್ಬಿಟ್ಟು ಬನ್ನಿ ಈ ಕಡೆಗೆ ಅಂದಾಗ, ಅವಳು ಬೇಜಾರು ಮಾಡ್ಕೊಳ್ಳಲ್ವೇನೋ ಹುಡುಗಿ, ನನಗೆ ಲಂಚ್ ಬಾಕ್ಸ್ ತೊಗೊಂಡೋಗ್ಲಿ ಅಂತಲೇ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಿದ್ದಾಳೆ ನಿನಗೋಸ್ಕರ ಅಂತ ಹೇಳಿದಾಗ, ಸತ್ಯಣ್ಣ ನನ್ನ ಮೇಲೆ ನಂಬಿಕೆ ಇದೆಯಲ್ವ ನಿಮಗೆ, ನಾನು ಏನು ಮಾಡಿದ್ರೂ ಒಂದು ಕಾರಣ ಇಟ್ಕೊಂಡೇ ತಾನೇ ಮಾಡ್ತೀನಿ, ಒಂದು ಕಾರಣ ಇದೆ ಅಂತ ಅರ್ಥ ಮಾಡ್ಕೊಂಡು ಈಚೆ ಬನ್ನಿ ಅಂತ ಕೂಡ ಅಜಿತ್ ಹೇಳ್ತಾನೆ. ಅದು ಯಾಕಂತ ಹೇಳು ಅಜಿತ್ ಅಂತ ಹೇಳಿದಾಗ, ನಾನು ಭೂಮಿ ಹತ್ರ ಪರ್ಸ್ನಲಾಗೆ ಮಾತಾಡಬೇಕು, ನೀವೇನಾದರೂ ಈಚೆ ಬಂದರೆ ಭೂಮಿ ಊಟ ತಗೊಂಡು ನನಗೆ ಬರ್ತಾಳೆ. ಸೊ ಹಾಗಾಗಿ ಅವಳ ಹತ್ರ ಕ್ಲಿಯರಾಗಿ ಲಾಸ್ಟ್ ಟೈಮು ಇದೊಂದು ಸರಿ ಮಾತಾಡ್ಬಿಡೋಣ, ಅವಳ ಮನಸ್ಸಲ್ಲಿ ಇರೋದನ್ನ ನಾನು ತಿಳ್ಕೊಳ್ಳೇಬೇಕು ಅಂತ ಅಜಿತ್ ಹೇಳ್ತಾನೆ. ನೋಡಪ್ಪ, ಇದಕ್ಕೆಲ್ಲ ನೀನು ಕೈ ಹಾಕಕ್ಕೆ ಹೋಗ್ಬೇಡ ಅಜಿತ, ಬರೀ ಇದೇ ಆಗೋಯ್ತಲ್ಲ ನಿಂದು, ಅವಳು ಎಷ್ಟು ಸರಿ ನಿನ್ಗೆ ಹೇಳಿದಾಳೆ ನಿಮ್ಮ ಮೇಲೆ ಯಾವ ಪ್ರೀತಿನೂ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು, ಮತ್ತೆ ಯಾಕೋ ಅವಳ ಕೇಳಿ ನೋವು ಮಾಡ್ಕೋತೀಯ ಮನಸ್ಸಿಗೆ, ನೀನು ನೊಂದ್ಕೊಂಡು ಅವಳು ನೊಂದ್ಕೊಂಡು ಈ ರೀತಿಯೆಲ್ಲ ಬಿಟ್ಬಿಡು ಅಜಿತ ಅಂತ ಹೇಳಿ ಸತ್ಯಣ್ಣ ಹೇಳ್ತಾರೆ. ಸತ್ಯಣ್ಣ, ನಿಮಗೆ ಎಷ್ಟು ಹೇಳಿದ್ರು ನನ್ನ ಮನಸ್ಸಲ್ಲಿರೋ ಮಾತು ನಿನಗೆ ಅರ್ಥ ಆಗಲ್ಲ, ಫಸ್ಟ್ ಅಲ್ಲಿಂದ ಹೊರಟ್ಬಿಟ್ಟು ಬನ್ನಿ, ಈಗ ಭೂಮಿ ಲಂಚ್ ಬಾಕ್ಸ್ ತೊಗೊಂಡು ಆಫೀಸಿಗೆ ಬರಲಿ, ನಾನು ಇಲ್ಲೇ ಮಾತಾಡ್ತೀನಿ ಅಂತ ಕೂಡ
ಅಜಿತ್ ಹೇಳ್ತಾನೆ, ಸರಿಯಪ್ಪ ಆಗಿದ್ರೆ ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಗೆಳೆಯ, ಇದು ಯಾವ ದೊಡ್ಡ ವಿಷಯ, ಸರಿ ಆಯಿತು ಬರ್ತೀನಿ ಅಂತ ಕೂಡ ಸತ್ಯಣ್ಣ ಫೋನ್ನ ಇಟ್ಬಿಟ್ಟು ಅಲ್ಲಿ ಸ್ಕೂಟಿ ಇರುತ್ತಲ್ವ, ಅಲ್ಲಿ ಯಾರಿಗೂ ಹೇಳ್ದಂಗೆ ಸ್ಕೂಟಿನ ಹಾಕೊಂಡು ಹೊಟ್ಬಿಟ್ಟು ಬಂದುಬಿಡ್ತಾನೆ. ಅಲ್ಲಿರೋದೇ ಇಲ್ಲ ಸತ್ಯಣ್ಣ, ಹೊಟ್ಬಿಟ್ಟು ಬೇಗ ಬರ್ತಾನೆ, ಎಲ್ಲಿ ಓಡ್ಬಿಡ್ತಾಳೋ ಭೂಮಿ ಅಂತ ಹೇಳ್ಬಿಟ್ಟು. ಇನ್ನು ಇವ್ರು ಈಚೆ ಹೊಟ್ಬಿಟ್ಟು ಬಂದ ತಕ್ಷಣ ಅಲ್ಲಿ ಭೂಮಿ ಬಾಕ್ಸ್ ಇಟ್ಕೊಂಡು ಸತ್ಯಣ್ಣ ಅಂತ ಈಚೆ ಬರ್ತಾಳೆ ಇರ್ತಾಳೆ. ಅಲ್ಲಿ ಬಂದಾಗ ಇರೋದಿಲ್ಲ ಸತ್ಯಣ್ಣ. ಈ ಸತ್ಯಣ್ಣ ಊಟ ತಗೊಂಡೋಗ್ರಿ ಅಂದರೆ ಎಲ್ಲೋದ್ರಪ್ಪ ಅಂತ ಹೇಳಿದಾಗ ಅಷ್ಟೇ ಸಂಗೀತ ಆ ಕಡೆಯಿಂದ ಬರ್ತಾಳೆ. ಅತ್ತೆ ನೋಡತ್ತೆ, ಸತ್ಯಣ್ಣ ಊಟ ತಗೊಂಡೋಗ್ರಿ ಅಂತ ಹೇಳಿದರೆ ಬಿಟ್ಬಿಟ್ಟು ಅದೇ ಹೋಗಿದ್ದಾರೆ. ಈಗ ಸಾಹೇಬ್ರಿಗೆ ಯಾರು ಊಟ ಕೊಟ್ಟು ಬರ್ತಾರೆ ಏನೋ ಗೊತ್ತಿಲ್ಲ ಅಂತೇಳಿ ನೊಂದ್ಕೋತಾ ಇರ್ತಾಳೆ. ಆವಾಗ ಭೂಮಿ ಸಂಗೀತ ಇದೇ ರೀತಿ ಮುಖ ನೋಡಿಕೊಂಡು, ನನಗೆ ತುಂಬ ಕೆಲಸ ಇದೆ ಅತ್ತೆ, ಸಾಹೇಬ್ರವು ಬಟ್ಟೆ ವಾಶ್ ಮಾಡಬೇಕು, ಮತ್ತು ಡ್ರೈ ಕ್ಲೀನಿಂಗ್ ಕೊಡಬೇಕು, ಮತ್ತು ಐರನ್ ಮಾಡಬೇಕು, ಮತ್ತು ತುಂಬಾ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸಗಳು ಹೇಳ್ತಾಳೆ. ಏನಾದರೂ ಈಗಲೇ ನಿನ್ನ ಮನೆ ಬಿಟ್ಟು ಹೋಗೋಕೆ ಏನಾದರೂ ರೆಡಿಯಾಗಿದೆಯಾ ಹೇಗೆ ಅಂತೇಳಿ ಶಾಕ್ ಆಗೋ ಥರ ಮಾತಾಡ್ತಾಳೆ ಸಂಗೀತ. ಹಾಗೇನಿಲ್ಲತ್ತೆ ಅಂತ ಹೇಳ್ಬಿಟ್ಟು ಅಂದಾಗ, ಮತ್ತು ಬಿಡು ನಾಳೆನೂ ಮಾಡ್ಕೋಬೋದು ಈ ಕೆಲಸನೆಲ್ಲ, ನೀನು ತಲೆ ಕೆಡಿಸ್ಕೊಬೇಡ, ಅಜಿತ್ನಿಗೆ ಹೋಗಿ ಊಟ ಕೊಟ್ಟು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಟೈಮ್ ಕಳೆದ್ಬಿಟ್ಟು, ಹೆಂಗೋ ನಿಮ್ಮಮ್ಮ ಹೋಗಿರೋ ನೋವಲ್ಲಿದೆಯಾ ನೀನು ಕೂಡ, ಅಜಿತನ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ಸ್ವಲ್ಪ ಸಮಾಧಾನ ಆಗ್ಬೋದು, ನೀನು ಹೋಗಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಾ, ನಾನು ಎಲ್ಲ ಕೆಲಸನೂ ಮಾಡಿರ್ತೀನಿ ಅಂತ ಸಂಗೀತ ಹೇಳ್ತಾಳೆ. ಸೊ ಭೂಮಿ ಇದ್ಕೊಂಡು ಆದರೂ ಕೂಡ ಅವಳು ಹೋಗೋ ಪ್ಲಾನಿಂಗ್ ಇದೆಯಲ್ವ, ಸೊ ಹಾಗಾಗಿ ಎಲ್ಲನ ರೆಡಿ ಮಾಡಿಟ್ಟೋದ್ರೆ ಸಾಹೇಬ್ರೆಲ್ಲ ನೋಡ್ಕೋತಾರೆ ಅಂತೇಳಿ ಹಂಗಂತ ಹೇಳ್ತಾಳೆ. ಇನ್ನು ಸಂಗೀತ ಬಿಡ್ತಾರೆ, ನೀನು ಫಸ್ಟ್ ಊಟ ತೊಗೊಂಡು ಹೋಗಂತ ಕೂಡ ಕಳಿಸ್ತಾರೆ. ಸರಿಯಾಗಿದ್ರೆ ಅಂತೇಳಿ ಬರ್ತಾಳೆ ಅವಳು ಕೂಡ. ಇನ್ನು ಇಲ್ಲಿ ಒಂದು ಕಡೆ ಇವರಿಬ್ರು ಚರ್ಚೆ ಮಾಡ್ತಾ ಇರ್ತಾರೆ, ಸತ್ಯಣ್ಣನು ಅಜಿತ್ ಇಬ್ರು. ಅಲ್ಲ ಕಣೋ, ಯಾಕೋ ನೀನು ಸಾಹಿತ್ಯ ವಿಷಯದಲ್ಲೂ ಕೂಡ ತಲೆ ಕೆಡಿಸ್ಕೊಂಡು ತುಂಬ ನೊಂದ್ಕೊಂಡು ತುಂಬ ಫೀಲ್ ಮಾಡಿಕೊಂಡು ಅದನ್ನೇ ನೋವು ಅನುಭವಿಸಿದೆ ಕಣೋ. ಈಗ ಈ ಹುಡುಗಿ ವಿಷಯದಲ್ಲೂ ನೀನು ಈ ರೀತಿ ನೋವನ್ನ ಅನುಭವಿಸೋದು ನನ್ನಿಂದ ನೋಡೋಕ್ಕಾಗ್ತಿಲ್ಲ ಕಣೋ ಅಜಿತ, ಈ ಬೇಡ ಬಿಟ್ಬಿಡು ಇಲ್ಲಿಗೆ ಎಲ್ಲ ಅಂತಂದಾಗ, ಹೆಂಗಣ ಬಿಡಲಿ ಸತ್ಯಣ್ಣ, ಅವಳು ಮನಸ್ಸು ಕಣಗಳಲ್ಲೂ ತುಂಬೋಗ್ಬಿಟ್ಟಿದ್ದಾಳಣ್ಣ. ಅವಳನ್ನ ನನಗೆ ಬಿಟ್ಟು ಬದುಕೋ ಶಕ್ತಿನೇ ಇಲ್ಲ ಭೂಮಿನ. ಅವಳು ಹಗ್ ಮಾಡ್ಕೊಂಡ್ಲಲ್ಲ ಅವಳ ಮನಸ್ಸು ಹೃದಯ ಏನೋ ಹೇಳ್ತಾ ಇತ್ತು ನನಗೆ, ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳೋ ಥರ ಇತ್ತು. ನಿಮಗೆ ಯಾವ ರೀತಿ ನಾನು ಅರ್ಥ ಮಾಡಿಸ್ಲಿ ಅನ್ನೋದೇ ಅರ್ಥ ಆಗ್ತಿಲ್ಲ ಅಂತೇಳಿ ಅಜಿತ್ ಹೇಳ್ತಾನೆ. ಆದರೆ ಸತ್ಯಣ್ಣ ಮಾತ್ರ, ಇಲ್ಲ ಕಣೋ, ಅವಳೆಲ್ಲ ಕ್ಲಿಯರ್ ಕಟ್ಟಾಗಿ ಹೇಳಿದಾಳಲ್ವ ನಿನಗೆ, ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ, ಮತ್ತೆ ನೀನು ಜಾಸ್ತಿ ತಲೆ ಕೆಡಿಸ್ಕೊಂಡು ಅವಳ ಬಗ್ಗೆ ಯೋಚನೆ ಮಾಡ್ತಿದ್ದೀಯ ಕಣೋ ಅಜಿತ, ನಾನು ಎಲ್ಲಿ ಬೇಜಾರು ಮಾಡ್ಕೊಬಿಡ್ತೀಯೋ ನೀನು, ಎಲ್ಲಿ ಮತ್ತೆ ತೊಂದರೆ ಸಿಗಾಕೊಳ್ತೀಯೋ, ಮೊದಲ ಥರ ಎಲ್ಲಿ ಆಗ್ಬಿಡ್ತೀಯೋ ಅನ್ನೋದು ತುಂಬ ಭಯ ಕಣ ನನಗೆ ಅಂತ ಸತ್ಯಣ್ಣ ಹೇಳ್ತಾರೆ. ಇಲ್ಲ ಸತ್ಯಣ್ಣ, ಈಗ ಊಟ ತೊಗೊಂಡು ಬರ್ತಾಳವಳು, ಫೈನಲಿ ಅವಳ ಜೊತೆ ನಾನು ಮಾತಾಡಬೇಕು, ಅವಳ ಜೊತೆ ಮಾತಾಡ್ಬಿಟ್ಟು ಕ್ಲಾರಿಟಿ ತೊಗೋಬೇಕು, ನನ್ನ ಪ್ರೀತಿ ಮಾಡ್ತಿದ್ದಿಲ್ಲ ಅಂತ ನಾನು ಕೇಳಲೇಬೇಕು. ಫೈನಲ್ ಮಾತು ಇದೇ ಆಗಿರುತ್ತೆ ಸತ್ಯಣ್ಣ. ಅವಳಿನ್ನೇನು ಹೋಗೋ ಟೈಮ್ ಹತ್ರ ಕೂಡ ಬಂದಿದೆ, ನಾನು ಹೋಗ್ತೀನಿ ಅಂತ ಕೂತಿದ್ದಾಳೆ, ಅವಳ ಬಿಟ್ಟು ನಾನು ಬದುಕೋದು ಹೇಗೆ ಸತ್ಯಣ್ಣ, ತುಂಬ ಬೇಜಾರಾಗ್ತಿದೆ ಸತ್ಯಣ್ಣ ಅಂತ ಕೂಡ ತುಂಬ ನೊಂದ್ಕೊಳ್ತಾ ಇರ್ತಾನೆ ಅಜಿತು. ಹೇಳೋಕ್ಕೆ ಆಗ್ತಿರಲ್ಲ ಸಂಕಟನ, ಅಷ್ಟು ನೋವು ಅನುಭವಿಸ್ತಾ ಇದ್ದಾನೆ. ಇನ್ನು ಸತ್ಯಣ್ಣ ಅಂತೂ ನೀನು ಎಷ್ಟು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ ಕಣ ಅಜಿತ, ನಾನು ಹೇಳ್ತಲೇ ಇದ್ದೀನಿ ಅವಳಿಗೆ ಯಾವ ಉದ್ದೇಶನೂ ಇಲ್ಲ ನಿನ್ನ ಮೇಲೆ, ಯಾವ ಪ್ರೀತಿನೂ ಇಲ್ಲ ಅಂತ ಹೇಳ್ಬಿಟ್ಟು, ಆದರೆ ನೀನು ನೋಡಿದ್ರೆ ಏನೇನೋ ಮನಸ್ಸು ಕೆಡ್ಸ್ಕೊಂಡು ಏನೇನೋ ಯೋಚನೆ ಮಾಡ್ಕೊಂಡು ಅವಳ ಬಗ್ಗೆ ಸಕ್ಕದ ತಲೆ ಕೆಡಿಸ್ಕೊತಾ ಇದೆಯಾ ಅಂತ ಹೇಳಿ ಸತ್ಯಣ್ಣ ಬೈತಾರೆ. ನೋಡಿ ಸತ್ಯಣ್ಣ, ನಾನು ಈ ಮಂಡ್ಯ ಜಿಲ್ಲೆಯಲ್ಲಿ ಒಳ್ಳೆ ಪೊಲೀಸ್ ಅಧಿಕಾರಿ ಅಂತೂ ಹೌದು, ಆದರೆ ನನಗೂ ಒಂದು ಮನಸ್ಸಿದೆಯಲ್ವಾ, ಸೊ ಹಾಗಾಗಿ ನನಗೂ ಕೂಡ ಪ್ರೀತಿ ಅನ್ನೋದು ಹುಟ್ಟುತ್ತಲ್ವ ಸತ್ಯಣ್ಣ, ನನಗೂ ಒಂದು ಮನಸ್ಸಿದೆಯಲ್ಲ ಅಂತ ಕೂಡ ಸತ್ಯಣ್ಣಿಗೆ ಹೇಳ್ತಾ ಇರ್ತಾನೆ. ನೋಡಿ, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಅವಳು ಊಟ ತೊಗೊಂಡು ಬರೋಣ ಅಂತ ಬರ್ತಾ ಇದ್ದಾಳೆ. ಸೊ ಇಲ್ಲಿ ಬಂದಿರಲ್ಲ ಆ್ಯಕ್ಚುಲಿ ಅವಳು. ಲಕ್ಷ್ಮಕ್ಕನ್ ಕೂಡ ಅಜಿತ್ ಹೋಗಿ ಕೇಳ್ತಾನೆ, ಭೂಮಿ ಬಂದ್ಲಾ ಅಂತ ಹೇಳ್ಬಿಟ್ಟು, ಇಲ್ಲ ಅಂತ ಕೂಡ ಹೇಳ್ತಾಳೆ. ಇನ್ನು ಸತ್ಯಣ್ಣ ಇದ್ಕೊಂಡು ಭೂಮಿ ಬರೋದಿಲ್ಲ ಕಣೋ ಅಜಿತ ಅಂತ ಹೇಳ್ಬಿಡ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ.